ನಮ್ಮ ಹಳ್ಳಿ ಕಡೆ ಇವೆಲ್ಲ ಫ್ರೀಯಾಗಿ ಸಿಗ್ತವೆ. ಇಲ್ಲಿ ಯಾರು ಸಾಕ್ತಾರೆ? ಇರುವೆ ಇದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಮ್ಮರ್ ಶುರುವಾಗ್ತಾ ಇದೆ. ಇಷ್ಟ ದಿನ ಚಳಿಗಾಲ ಇತ್ತು, ವಿಂಟರ್ ಇದ್ದಿದ್ರಿಂದ ನಾನು ಬಾಲ್ಕನಿನಲ್ಲಿ ಹಾಕಿದ ಗಿಡಗಳೆಲ್ಲ ಸತ್ತೋಗ್ಬಿಟ್ಟಿದ್ವು. ಸೊ ಇವಾಗ ಮತ್ತೆ ಅವಕ್ಕೆಲ್ಲ ಪೋಷಣೆ ಪಾಲನೆ ಎಲ್ಲ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತಿದೀವಿ ಅಂದ್ರೆ, ಇಲ್ಲೇ ನಮ್ಮ ಸಿಟಿನಲ್ಲೇ ಒಂದು ಗಾರ್ಡನ್ ಸೆಂಟರ್ ಇದೆ, ಪ್ಲಾಂಟ್ ನರ್ಸರಿ. ಅಲ್ಲಿಗೆ ಹೋಗ್ಬಿಟ್ಟು ಅದಕ್ಕೆ ಮಣ್ಣು ಮತ್ತೆ ಬೇರೆ ಯಾವ್ದಾದ್ರು ಪ್ಲಾಂಟ್ಸ್ ಬೇಕಾಗ್ಬೋದಾ ಅಂತ ಅನ್ಕೊಂಡು ಶಾಪಿಂಗ್ ಮಾಡಕ್ ಹೋಗ್ತಾ ಇದೀವಿ. ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಪ್ಲಾಂಟ್ಸ್ ಎಲ್ಲ ಬೈ ಮಾಡ್ಬೇಕಾದ್ರೆ ಅದ್ರ ಜೊತೆನೆ ಪಾಟ್ ಜೊತೆನೆ ಮಣ್ಣು ಬಂದಿತ್ತು. ಓಕೆ, ಸೊ ಎಕ್ಸ್ಟ್ರಾ ಏನು ನಾವು ಅದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಿರ್ಲಿಲ್ಲ. ಇವಾಗ ಹೊಸದಾಗಿ ಬೈ ಮಾಡಬೇಕು. ನಂಗೆ ಗೊತ್ತೇ ಇರಲಿಲ್ಲ ಇಲ್ಲೆಲ್ಲ ಮಣ್ಣನ್ನು ನಾವು ಬೈ ಮಾಡಬೇಕು ಅಂತ. ಸೊ ನೋಡೋಣ ಎಲ್ಲಿ ಮಣ್ಣು ಸಿಗುತ್ತೆ, ಯಾವ ಥರ ತಗೊಳ್ಳೋದು ಅಂತ ಸ್ವಲ್ಪ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು ಪ್ಲಾಂಟ್ ನರ್ಸರಿಗೆ ಹೋಗ್ಬೇಕು ಅಂತ. ಈವನ್ ನಮ್ಮ ಕಡೆನೂ ಪ್ಲಾಂಟ್ ನರ್ಸರಿಲಿ ಮಣ್ಣುಗಳೆಲ್ಲ ಸಿಗುತ್ತೆ. ನೀವೇ ಪ್ರಾಂಪ್ಟಾಗಿ ಹೇಳಿ, ನಾವು ಯಾವತ್ತಾದ್ರೂ ದುಡ್ಡು ಕೊಟ್ಟು ಮಣ್ಣನ್ನ ಬೈ ಮಾಡ್ತೀವ ನಮ್ಮೂರಲ್ಲೆಲ್ಲ? ಇಲ್ಲ ತಾನೆ. ಸೊ ಬಟ್ ಇಲ್ಲಿ ಹಂಗಿಲ್ಲ, ಇಲ್ಲಿ ನಾವು ದುಡ್ಡು ಕೊಟ್ಟು ಬೈ ಮಾಡಲೇಬೇಕು. ಗೊತ್ತಿಲ್ಲ ಇಲ್ಲಿ ಮಣ್ಣಿಂದು ಪ್ರೈಸ್ ಎಲ್ಲ ಎಷ್ಟಿದೆ ಅಂತ. ಮಣ್ಣು ಅಂತಂದ್ರೆ ಅದ್ರಲ್ಲಿ ಸ್ವಲ್ಪ ಗೊಬ್ಬರ ಎಲ್ಲಾನು ಆ್ಯಡ್ ಮಾಡಿರ್ತಾರೆ. ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ಅದು ಅಂತ. ಆ್ಯಕ್ಚುಲಿ ನಾವು ಈ ಗಾರ್ಡನ್ಗೆ ಹೋಗ್ತಿರೋ ಇನ್ನೊಂದು ರೀಸನ್ ಏನಪ್ಪಾ ಅಂತಂದ್ರೆ, ಊರಿಂದ ಬರ್ತಾ ನಮ್ಮಮ್ಮ ನಂಗೆ ತುಳಸಿ ಬೀಜ ಕೊಟ್ಟು ಕಳ್ಸಿದ್ರು. ಯಾವಾಗ ಫೋನ್ ಮಾಡಿದ್ರು ಆಗ್ತಾ ಗಿಡ ಆಗ್ತಾ ಅಂತ ಕೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರನೂ ಹೋಗ್ಲೇಬೇಕು. ಅದೊಂದು ಮೇನ್ ರೀಸನ್ನು ನಾನು ಮಣ್ಣು ತರಕ್ಕೆ ಹೋಗ್ತಾ ಇರೋದು. ಸೊ ಬೇಗ ತುಳಸಿ ಬೀಜ ಹಾಕಿ ಗಿಡ ಬೆರೆಸಿ ನಮ್ಮಮ್ಮಂಗೆ ಫೋನ್ ಮಾಡಿ ತೋರಿಸ್ಬಿಟ್ರೆ ಸಮಾಧಾನ ಆಗ್ಬಿಡ್ತಾರೆ. ಸೊ ನೋಡಿ, ಇದೇ ನಾವು ಬಂದಿರೋ ಗಾರ್ಡನ್ ಸೆಂಟರು, ಝೂ ಅಂತ. ಇಲ್ಲಿ ಎಷ್ಟು ಕಾರ್ಗಳು ನಿಂತಿದ್ದಾವೆ ನೋಡಿ. ಇವರೆಲ್ಲ ಬಂದು ಈ ಝೂಗೆ ಬಂದಿರೋರೆ. ಯಾಕೆಂದ್ರೆ ಜರ್ಮನ್ಸಿಗೆ ಗಾರ್ಡನಿಂಗ್ ಮಾಡೋದಂದ್ರೆ ತುಂಬಾನೇ ಇಷ್ಟ. ನೀವು ನನ್ನ ಲಾಗ್ಸ್ ಅಲ್ಲಿ ನೋಡಿರ್ತೀರಾ, ಎಷ್ಟೊಂದು ಮನೆ ಗಾರ್ಡನ್ಸ್ ಗಳನ್ನ ತೋರಿಸಿರ್ತೀನಿ. ಗಾರ್ಡನ್ ಅಂದ್ರೆ ಜಸ್ಟ್ ಪ್ಲಾಂಟ್ಸ್ ರಿಲೇಟೆಡ್ ಐಟಮ್ ಅಲ್ಲ, ಈವನ್ ಗಾರ್ಡನ್ ಅಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋಕೆ ಅಥವಾ ಟೈಮ್ ಸ್ಪೆಂಡ್ ಮಾಡೋಕೆ ಕಾಫಿ ಟೇಬಲ್, ಚೇರ್ಸ್ ಎಲ್ಲಾನು ಸಿಗುತ್ತೆ ಇಲ್ಲಿ. ಏನಿದು ಬರೀ ಚೇರ್ಸ್ ಇದೆ ಅಂತ ಅನ್ಕೋಬೇಡಿ, ನಾವಿನ್ನು ಜಸ್ಟ್ ಎಂಟ್ರೆನ್ಸ್ ಅಲ್ಲಿ ಇದೀವಿ. ಒಳಗೆ ಹೋಗ್ತಾ ಹೋಗ್ತಾ ನಮಗೆ ಏನ್ ಬೇಕೋ ಅದೆಲ್ಲ ಸಿಗುತ್ತೆ. ಅಕ್ವೇರಿಯಂ ಕೂಡ ಇದೆ ಇಲ್ಲಿ. ವಾವ್, ಇದೇನು ಬರೀ ಫಿಶ್ ಅಷ್ಟೇ ಬೈ ಮಾಡೋದಕ್ಕ ಅಥವಾ ಫುಲ್ ಸೆಟ್ ತಗೋಬೇಕಾ? ಇದೇನು ಪರ್ ಫಿಶ್ಗೆ ಪ್ರೈಸ್? ಇದು ಒಂದ್ ಫಿಶ್ಗೆ ಇಷ್ಟ ಇದು. ಸೊ ಈ ಬಾಕ್ಸ್ ಅಲ್ಲಿ ಯಾವ್ಯಾವ ಫಿಶ್ ಇದಾವೋ ಅದಕ್ಕೆಲ್ಲ ಪ್ರೈಸ್ ಇಲ್ಲಿ ಹಾಕಿದಾರಲ್ಲ ಫೋಟೋ, ಯಾವ ಫಿಶ್ಗೆ ಎಷ್ಟು ಪ್ರೈಸು ಅಂತ. ಇದು ನೋಡಿ, ಇದು 9 ಯೂರೋ ಅಂತೆ ಈ ಫಿಶ್. ಎಲ್ಲಿದೆ ಇದು? ಬರ್ಡ್ಸ್ ಕೂಡ ಇದಾವೆ ಇಲ್ಲಿ. ಬರ್ಡ್ಸ್ ಹೆಸರೆಲ್ಲ ನಂಗೆ ಗೊತ್ತಿಲ್ಲ, ಮೇ ಬಿ ಇದು ಲವ್ ಬರ್ಡ್ಸ್ ಇರ್ಬೋದು. ಕೆಳಗಡೆ ಕಾಣಿಸ್ತಾ ಇರೋದು ವೆರಿ ಸರ್ಪ್ರೈಸಿಂಗ್ ಅಂತ ಅಂದ್ರೆ, ಇಲ್ಲಿ ಮಿರ್ಚೆ ಎಲ್ಲಾನು ಹಿಡ್ದಿಟ್ಟಿದ್ದಾರೆ. ನಮ್ಮ ಹಳ್ಳಿ ಕಡೆ ಇವೆಲ್ಲ ಫ್ರೀಯಾಗಿ ಸಿಗ್ತವೆ. ಇವೆಲ್ಲ ಬಯೋಟೆಕ್ನಾಲಜಿ ರಿಲೇಟೆಡ್ ಓದ್ತಾ ಇರ್ತಾರಲ್ಲ, ಅವ್ರಿಗೆ ಯೂಸ್ ಆಗುತ್ತೆ ಅನ್ಸುತ್ತೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಇರುವೆ ಇದು. ಇಲ್ಲಿ ರ್ಯಾಬಿಟ್ ಕೂಡ ಇದೆ. ಒಂದೇನಾ? ಅಲ್ಲೊಂದಿದೆ ನೋಡು. ಇಲ್ಲಿ ಎಲ್ಲಿ? 3 ಇದೆ ಅಲ್ಲ. ಇಲಿ ಕೂಡ ಇದೆ ನೋಡಿ. ಇಲಿ ಯಾರು ಸಾಕ್ತಾರೆ? ಇದೆಲ್ಲ ಪಕ್ಷಿಗಳಿಗೆ ಕೇಜು. ಕೇಜಿ ಕನ್ನಡದಲ್ಲಿ ಏನಂತಾರೆ? ಪಂಜರ. ಇದೆಲ್ಲ ಪಕ್ಷಿಗಳಿಗೆ ಹುಳ ಹಾಕ್ತಾರಲ್ಲ, ಇವನ್ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ನಾನು ಮಣ್ಣು ತಗೊಳಕ್ ಬಂದು ಇಲ್ಲಿ ಫುಲ್ ಎಲ್ಲ ನೋಡ್ಕೊಂಡಿದೀನಿ, ಯಾವ ತರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾವೇನು ತಗೊಂಡೋಗಲ್ಲ, ಮಣ್ಣು ಅಥವಾ ಒಂದೆರಡು ಪ್ಲಾಂಟ್ಸ್ ಬೇಕಾದ್ರೆ ತಗೊಂಡೋಗ್ತೀನಿ. ಇನ್ನೇನು ಈಸ್ಟರ್ ಕೂಡ ಬರ್ತಾ ಇದೆ, ಅದಕ್ಕೆ ನೋಡಿ ಈಸ್ಟರ್ ಪ್ಲಾಂಟ್ ಕೂಡ ಇಲ್ಲಿ ಇಟ್ಟಿದ್ದಾರೆ ಸೇಲ್ಗೆ. ಈಸ್ಟರ್ ಎಗ್ಸ್. ಇವಾಗ ಇಲ್ಲಿ ಪಕ್ಷಿಗಳದ್ದು ಊಟ, ಪಕ್ಷಿಗಳದ್ದು ಕೇಜು ಮತ್ತೆ ಪಕ್ಷಿಗಳೊಂದೆರಡು ಮೊಲ, ಇಲಿ ಎಲ್ಲ ನೋಡ್ಕೊಂಡು ಈ ಕಡೆ ಬಂದ್ವಿ ಅಂತಂದ್ರೆ ನಮ್ಗೆ ಪ್ಲಾಂಟ್ ಸೆಕ್ಷನ್ ಸಿಗುತ್ತೆ. ಹೋಗೋಣ ಬನ್ನಿ. ನೋಡಿ ಎಷ್ಟು ಚಂದ, ಇದಕ್ಕೆ ಸನ್ಲೈಟ್ ಎಲ್ಲ ಬೀಳ್ಬೇಕು ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ. ತುಂಬಾ ದೊಡ್ಡ ಇದೆ ಅಲ್ಲ. ಸ್ಯಾಂಡಿಗೆ ಎಲ್ಲಿ ಹೋಗ್ಬೇಕು? ಸ್ಯಾಂಡಿಗೆ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ಶಾಲ ಐ ಬೈ ರೋಸ್ ಪ್ಲಾಂಟ್? ಇದು ರೋಸಾ? ರೋಸ್ ಅಲ್ಲ, ಎಲೆ ತರ. ಇದು ರೋಸಾ? ರೋಸ್ ಎಲೆ ಈ ತರ ಇರುತ್ತಾ? ಐ ಡೋಂಟ್ ನೋ. ನಮ್ಮೂರಲ್ಲೆಲ್ಲ ಹಿಂಗಿರಲ್ಲ, ಅಲ್ಲೇ ಇದೆಯಲ್ಲ.
ಕೆಮೇಲಿಯಾ. ಫುಲ್ ಫ್ಲವರ್ ರಿಲೇಟೆಡ್ ಸೆಕ್ಷನ್ ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಟುಲಿಪ್ಸು, ಮತ್ತಲ್ಲಿ ಶಾವಂತಿಗೆ ಥರದ್ದೇನೋ ಹೂವು, ಮತ್ತೆ ಇಲ್ಲಿ ಕೆಮೇಲಿಯಾ ಅಂತ ನೋಡಕ್ ರೋಸ್ ಥರ ಇದೆ, ಮತ್ತೆ ಅದೆಲ್ಲ ಶೋ ಪ್ಲಾಂಟು. ಈ ಕಡೆ ಏನಿದು ಇದು ಏನಂತಾರೆ, ಅಂಜೂರನಾ? ಅದೇನೋ ಹಣ್ಣು ಅಂತಾರೆ. ಅಂಜೂರ ಟೈಪ್. ಆರೆಂಜ್ ಗಿಡಗಳು ನೋಡಿ ಎಷ್ಟು ಚಿಕ್ಕದಾಗಿದೆ. ಎಸ್, ಅಂದ್ರೆ ಇದು ಎಕ್ಸಾಕ್ಟ್ ಆರೆಂಜ್ ಅಲ್ಲ, ಆರೆಂಜ್ ತರದ್ದು, ಆರೆಂಜ್ ಫ್ಯಾಮಿಲಿದು ಅದು. ಇದು ಲೆಮನ್. ಇದು ಒಂದು ಗಿಡ €44.99 ಅಂತೆ. ನಮ್ಮೂರಲ್ಲಿ ಮರನೇ ಇದೆ, ನಮ್ಮ ಅಮ್ಮನ ಮನೇಲಿ ಫ್ರೀಯಾಗಿ ಕಿತ್ಕೊಂಡು ಹೋಗ್ತಾರೆ ಜನ. ಇದು ಕ್ಯಾಟ್ ಗ್ರಾಸ್. ನಾವು ಬೆಕ್ಸ್ ಹಾಕಿದ್ರೆ ಇದನ್ನ ತಗೊಂಡು ಹೋಗ್ಬೋದು ನಮ್ಮ ಮನೆಗೆ. ಸೊ ನಾವು ಮಣ್ಣು ತಗೊಂಡು ಹೋಗಕ್ ಬಂದಿದ್ವಲ್ಲ, ಇದು 10 ಲೀಟರ್ ಪ್ಯಾಕೆಟು. ಸೊ ಇದಕ್ಕೆ 10 ಲೀಟರ್ಗೆ €6.99 ಇದೆ. 5 ಲೀಟರ್ದು ಇದೆ. ಇಲ್ಲಿ ಮಣ್ಣಲ್ಲಿ ಏನೇನೋ ಬೇರೆ ಬೇರೆ ಥರದಿದೆ, ನಮಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ ಯಾವ್ದು ತಗೊಂಡು ಹೋಗ್ತೀವಿ ಅಂತ ನೋಡ್ತೀವಿ ಈಗ. ಸೊ ಫೈನಲ್ ಆಗಿ ಸರ್ಚ್ ಮಾಡಿದ್ಮೇಲೆ ಗೊತ್ತಾಯ್ತು ಇದೇ ತಗೊಂಡೋಗ್ಬೇಕು ನಾವು ಅಂತ, 10 ಲೀಟರ್ದು. ಸೊ ನೋಡಿ, ಇಲ್ಲೆಲ್ಲ ಏನಪ್ಪಾ ಅಂದ್ರೆ ಇಷ್ಟು ಚಿಕ್ಕ ಚಿಕ್ಕ ಪಾಟಲ್ಲೂ ಗಿಡ ಹಾಕ್ತಾರೆ ಗೊತ್ತಾ. ನಾನು ನಮ್ಮ ಮನೆ ಹತ್ರ ತೋರಿಸ್ತೀನಿ, ಈ ತರ ಚಿಕ್ಕ ಚಿಕ್ಕ ಪಾಟಲ್ಲಿ ಗಿಡಗಳನ್ನ ಹಾಕಿರೋದು. ಹ್ಯಾಂಗಿಂಗ್ ಪ್ಲಾಂಟ್ಸ್ ಮತ್ತೆ ಪಾಟ್ಸ್ ಎರಡು ಇದೆ ಇಲ್ಲಿ. ಗಾರ್ಡನ್ ಅಲ್ಲಿ ಬೇರೆ ಬೇರೆ ಪ್ರಾಣಿದು ಸ್ಟ್ಯಾಚು ತರ ಗೊಂಬೆಗಳನ್ನ ಇಡ್ತಾರೆ. ಸೊ ಅದು ಕೂಡ ಇಲ್ಲಿ ಸಿಗುತ್ತೆ ನೋಡಿ. ಫುಲ್ ಎಲ್ಲ ಗಾರ್ಡನಿಂಗ್, ಬಾಲ್ಕನಿಗೆ ಏನೇನ್ ಬೇಕೋ ಎಲ್ಲ ಐಟಮು ಇಲ್ಲಿ ಸಿಗುತ್ತೆ. ಕೋಳಿ, ನಮ್ಮ ಮನೆ ಹತ್ರ ಒಬ್ರು ಕೋಳಿ ಇಟ್ಟಿದ್ದಾರೆ, ನಾನು ನೋಡಿದೀನಿ. ನಾವು ಏನಾದ್ರು ಇಡೋಣ ನಮ್ಮ ಬಾಲ್ಕನಿನಲ್ಲಿ. ಏನ್ ಇಡೋಣ? ಬೆಕ್ಕ. ನಾವು ನಮ್ಮ ಬಾಲ್ಕನಿನಲ್ಲಿ ಇದನ್ನ ಇಡ್ತೀವಿ ಈಗ. ಸೊ ಇಲ್ಲೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪ್ಯಾಕೆಟಿಂದು ಮಣ್ಣಿಂದಿದೆ, ಸ್ಯಾಂಡಿಂದು. ಬಟ್ ಇವೆಲ್ಲ ಎತ್ಕೊಂಡು ಹೋಗೋಕ್ಕಾಗಲ್ಲ, 20 ಲೀಟ್ರು 40 ಲೀಟ್ರು ಆ ಥರ ಇದೆ. ತುಂಬ ದೊಡ್ಡದಾಗಿ ಪಾಟ್ಗಳಲ್ಲಿ ಬೆಳೆಯೋರು ತಗೊಂಡು ಹೋಗ್ತಾರೆ. ಆ್ಯಕ್ಚುಲಿ ನನಗೆ ಇಷ್ಟೇ ಬೇಕಿತ್ತು, ಜಾಸ್ತಿನೇ ಮಣ್ಣು ಬೇಕಿತ್ತು, ತಗೊಂಡು ಹೋಗೋಕ್ಕಾಗಲ್ಲ. ನಮ್ಮ ಸೈಡೆಲ್ಲ ಮಣ್ಣು ಬೇಕು ಅಂತಂದರೆ ಎಲ್ಲ ಹೋಗಿ ಒಂಚೂರು ಎತ್ಕೊಂಡ್ಬರ್ತೀವಿ ಫ್ರೀಯಾಗಿ. ಇಲ್ಲಿ ನೋಡಿ ದುಡ್ಡು ಕೊಟ್ಟು ತಗೊಂಡು ಹೋಗ್ಬೇಕು. ಇಲ್ಲಿ ರೋಸ್ ಎಷ್ಟು ಚೆನ್ನಾಗಿದೆ, ತಗೊಳ್ಳೋಣ? ಯಾವ ಕಲರ್ ತಗೊಂಡ್ಲಿ? ಪ್ರೈಸ್ ಎಷ್ಟಿದೆ? ಎಲ್ಲಾ ರೋಸ್ಗೂ ಸೇಮ್ ಪ್ರೈಸಾ? ಅಲ್ಲ, ಅಷ್ಟು ಪುಟ್ಟು ಪಾಟಲ್ಲಿ ಬೆಳೆದಿದೆಯಲ್ಲ, ನಾವು ಮನೆಗೆ ಹೋಗಿ ದೊಡ್ಡ ಪಾಟಿಗೆ ಹಾಕ್ಬೇಕಾ? ಐ ವಿಲ್ ರಿಸರ್ಚ್ ಇಟ್. ಮನೆಗೆ ಕೇಳ್ತೀನಿ, ನಮ್ಮ ಅಮ್ಮಂಗೆ ಕೇಳಿದ್ರೆ ಹೇಳ್ತಾರೆ. ಎತ್ಕೊಳ್ಳೋಣ ಇದನ್ನ, ತಗೋ. ಚೆನ್ನಾಗಿದೆ. ಪ್ರೈಸ್ ಏನು €6? €15. €15? ಅಯ್ಯಪ್ಪ, ಇಡು ವಾಪಸ್ಸು. ಮನೇಲಿರೋ ಪ್ಲಾಂಟ್ಸ್ ನ ಮೇಂಟೈನ್ ಮಾಡೋಣ ಫಸ್ಟ್. ತಗೋ, ಇರ್ಲಿ. ಗಿಫ್ಟಾ? ಬೇಕಾ ಬೇಡವಾ? ಹ್ಞೂ ಬೇಕು. ನಮ್ಮ ಮನೇಲಿ ಏನೇನ್ ಗಿಡಗಳಿದೆ ಹೇಳು? ಮನಿ ಪ್ಲಾಂಟ್ ಇದೆ, ತುಳಸಿ ಗಿಡ ಹಾಕ್ಬೇಕು ಇವಾಗ ರೋಸ್ ಗಿಡ ತಗೊಂಡಿದೀವಿ. ತಗೊಂಡ್ವಲ್ಲ? ಬೇಡವಾ? ಗಿಫ್ಟ್ ಅಂದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಓಕೆ. ರೋಸ್ ಗಿಡನೇ ಹಾಕ್ಬೇಕಾ? ಬೀಜ ಎಲ್ಲ ಇಲ್ವಾ? ಯಾವ ಇವೆಲ್ಲ ನಮ್ಮನೇಲಿ ಏನ್ ಮಾಡ್ತಾರೆ ಗೊತ್ತಾ, ರೋಸ್ ಗಿಡನ ಎಲ್ಲರೂ ರೋಸ್ ಬಿಟ್ಟಿರುತ್ತಲ್ಲ, ಅದ್ರದ್ದು ಕೊಂಬು ಕಟ್ಕೊಂಬಂದು ಬೆಳಿತಾರೆ, ಇನ್ನೊಂದ್ ಕಡೆ ಹಾಕ್ತಾರ ಅದನ್ನ. ಆ ತರ ಹಾಕ್ದಾಗ ಅದು ಮತ್ತೆ ಬೆಳ್ಕೊಳ್ಳುತ್ತೆ. ಇಲ್ಲಂಗ್ ಮಾಡಕ್ಕಾಗಲ್ಲ. ಮಾಡ್ಬೋದು, ಬಟ್ ಇಲ್ಲ, ಆತರ ಯಾರು ಮಾಡಲ್ಲ, ಯಾರು ಗಿಡ ಕೊಡಲ್ಲ ಆತರ ಅಲ್ವಾ? ಮನೆ ಒಳಗಿಡೋದು. ಇಲ್ಲಿಗೆ ನೋಡು, ವಾರ್ಮರ್. Shall we take? ಅಲ್ಲೇ ಇದೆ ನೋಡು, ರೇಟ್ ಅದಲ್ಲ ಮಗು. ಇದಾ? €13 ಇದೆ. ಆರ್ ಯು ಶೂರ್? ಇದೇನಾ? ಎಲ್ಲ ಅದೇನೆ. ಅಲ್ಲ, ಇದು ತಗೊಳ್ಳೋಣ ಅಂತ. ಸರಿ, ಇವಾಗ ಬಿಲ್ ಮಾಡಿಸಿ ಹೋಗೋಣ.
ಕ್ಯೂ ಇದೆ. ನಮ್ಮನೆಯ ಹೊಸ ಮೆಂಬರ್. ಗಾರ್ಡನ್ ಸೆಂಟ್ರಿಗೆ ಬರುವಾಗ ಬಸ್ ಸಿಕ್ತು. ಈಗ ವಾಪಸ್ ಹೋಗ್ಬೇಕಾದ್ರೆ ಒಂದು ಬಸ್ ಇಲ್ಲ. ಇವಾಗ 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಬರುವಾಗ ಊಟ ಮಾಡ್ಕೊಂಡ್ ಬಂದಿದ್ವಿ. ಸೊ ಇವಾಗ 2 ಕಿಲೋಮೀಟರ್ ನಡೆದ್ರೆ ಹೊಟ್ಟೆ ಚೆನ್ನಾಗಿ ಕರಗುತ್ತೆ. ಏನಂತ್ಯ? ನೋಡಿ ಲಗೇಜ್ ಎತ್ಕೊಂಡು ಹೆಂಗ್ ಬರ್ತಿದಾರೆ. ಬಾಯೆಲ್ಲ ಒಣಗ್ತವೆ. ನೀ ತಂದಿಲ್ವಾ? ಇವತ್ತು ನಾವು ಮನೆಗೆ ಹೋಗ್ಬಿಟ್ಟು ಬಾಲ್ಕನಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಅರೇಂಜ್ ಮಾಡ್ತೀವಿ. ಸೊ ಅದನ್ನ ಮೋಸ್ಟ್ಲಿ ಈ ಲಾಗಲ್ಲಿ ತೋರ್ಸಲ್ಲ ಅನ್ಸುತ್ತೆ, ಯಾಕಂದ್ರೆ ನಡೆದೇ ಸುಸ್ತಾಗಿರ್ತೀವಿ ನಾವು. ಮೋಸ್ಟ್ಲಿ ಇನ್ನ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ತೋರಿಸ್ತೀನಿ ಯಾವ ತರ ಇರುತ್ತೆ. ಹೌದಾ? ನೋಡಿ ಇವತ್ತು ಬೇಡ ಅಂತ ಆಲ್ರೆಡಿ ಹೇಳಾಯ್ತು. ಸೊ ಈ ಲಾಗಲ್ಲಂತೂ ಬರಲ್ಲ. ಮುಂದೆ ಯಾವ್ದಾದ್ರು ವಿಡಿಯೋದಲ್ಲಿ ನಮ್ಮ ಬಾಲ್ಕನಿ ಯಾವ ತರ ನಾವು ಅರೇಂಜ್ ಮಾಡಿದೀವಿ ಅಂತ ತೋರಿಸ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.